ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮೀಡಿಯಾದವರಿಗೆ ಎಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು. ನನ್ನ ಮೊದಲನೇ ಸಿನಿಮಾ, ಫಸ್ಟ್ ಟೈಮ್ ಮಾಡಿರುವಂಥ ಒಂದು ಸಿನಿಮಾ ಅಂದರೆ ಮುದುಡಿದ ಹೆಳೆಗಳು. ಒಂದು ಡೈರೆಕ್ಷನ್ ಆಗಿ, ಒಂದು ಪ್ರೊಡ್ಯೂಸರ್ ಆಗಿ ಇದೆ ನನ್ನ ಮೊದಲನೇ ಚಿತ್ರ ಮುದುಡಿದ ಹೆಳೆಗಳು. ಈ ನನ್ನ ಒಂದು ಡ್ರೀಮ್ ಪ್ರಾಜೆಕ್ಟ್. ಏನು ಮಾಡಿದನು, ಕತೆ ಮತ್ತು ಸಂಭಾಷಣೆ, ಡೈಲಾಗ್ಸ್ ಎಲ್ಲ ನಾನೇ ಮಾಡಿದ್ದೀನಿ, ನಾನೇ ಪ್ರೊಡ್ಯೂಸ್ ಮಾಡಿದ್ದೀನಿ ಮತ್ತು ನಾನೇ ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಸಿನಿಮಾಗೆ. ಫಸ್ಟ್ ಟೈಮ್ ಆ್ಯಕ್ಷನ್ ಕಟ್ಟಿ ಇರುವಂಥ ಒಂದು ಸಿನಿಮಾ. ಸುಮಾರು ತಾರಾಬಲಗದಲ್ಲಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಆಲ್ಮೋಸ್ಟ್ 80% ನಾವು ಸಿನಿಮಾನ ಕಂಪ್ಲೀಟ್ ಮಾಡಿದ್ವಿ. ರೀಸೆಂಟಾಗಿ ನಾವು ಕಾಶ್ಮೀರಲ್ಲಿ ಸಾಂಗ್ ರೆಕಾರ್ಡಿಂಗ್ ಮಾಡಿದೋ, ಅದಾದ ನಂತರ ಬೆಂಗಳೂರಲ್ಲಿ ರೆಕಾರ್ಡಿಂಗ್ ಮಾಡಿದೋ, ಮತ್ತು ಚಿಕ್ಕಬಳ್ಳಾಪುರದಲ್ಲಿ ರೆಕಾರ್ಡಿಂಗ್ ಮಾಡಿದೋ. ತುಂಬ ಅದ್ಭುತವಾಗಿ ಒಂದು ಚೆನ್ನಾಗಿ ಬರ್ತಾಯಿದೆ, ಮೂಡಿ ಬರ್ತಾಯಿರುವಂಥ ಸಿನಿಮಾ. ಮುದುಡಿದ ಎಳೆಗಳು ತನ್ನ ಜೀವನದಲ್ಲಿ ಯಾವ ರೀತಿ ಕಷ್ಟಪಡ್ತಾರೆ, ಅದನ್ನು ಯಾವ ರೀತಿ ಅವರು ಒಂದು ಅದನ್ನು ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ವಿತಿನ್ 24 ಅವರ್ಸಲ್ಲಿ ಬರುವಂಥ ಒಂದು ಕಥೆ ಇದೆ. ಈ ಕಥೆಯಲ್ಲಿ ಬಂದಿರುವಂಥ ಒಂದು ಸ್ಟೂಡೆಂಟ್ ಆಗಿ ಅವನು ಯಾವ ರೀತಿ ಸಮಾಜದಲ್ಲಿ ಯಾವ ರೀತಿ ಕಷ್ಟಪಡ್ತಾನೆ, ಬಂದ ಒಂದು ಸಮಾಜದಲ್ಲಿ ಯಾವ ರೀತಿ ಅವನು ಕೆಲವೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ ವಿತಿನ್ 24 ಅವರ್ಸಲ್ಲಿ. 24 ಅವರ್ಸಲ್ಲಿ ಬರುವಂಥ ಒಂದು ಕಥೆ ಇದು. ಮುದುಡಿದ ಎಳೆಗಳು ಯಾವ ರೀತಿ ಬೇರ್ಪಡುತ್ತೋ, ಯಾವ ರೀತಿ ಸೇರುತ್ತೋ ಅಂತಲೇ ಒಂದು ಸಿನಿಮಾನ ನಾವು ಎಳೆಯಾಗಿ ನಾನು ಬಿಡಿಸ್ತಾ ಇದ್ದೀನಿ ಸಿನಿಮಾದಲ್ಲಿ. ಇದರಲ್ಲಿರುವಂಥ ನಮ್ಮ ಪಂಕಜ್ ನಾರಾಯಣ್ ಮತ್ತು ನಮ್ಮ ಹೊಸ ಮುಖ ಆಗಿರುವಂಥ ರಂಜಿತ್ ಕುಮಾರ್ನ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ಸೂರ್ಯ ದರ್ಶನ್ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸಿನಿಮಾದಲ್ಲಿ. ತಾರಾಬನಗದಲ್ಲಿ ತುಂಬ ಜನ, ನಿಖಿತಾ ಸ್ವಾಮಿ ಇದ್ದಾರೆ, ಮತ್ತು ಪ್ರೀತಿ ಕೂಡ ಇದ್ದಾರೆ, ಮತ್ತು ಶಂಕರ್ ಅಶ್ವತ್, ಭವ್ಯ ಮೇಡಮ್ಮು, ಭಾವನಿ ಮೇಡಮ್, ಪಾವನ ಗೌಡ ಅವರು ಕೂಡ ಲೀಡಾಗಿ ಮಾಡ್ತಾಯಿದ್ದಾರೆ, ಭವ್ಯ, ಶೋಭರಾಜ್. ಮತ್ತು ಇವತ್ತಿನ ಒಂದು ಶಾರ್ಟ್ ತಗೊಂಡಿರುವಂಥ ಒಂದು ಕಾಲೇಜ್ ಎಪಿಸೋಡಲ್ಲಿ ನಮ್ಮ ಸ್ಯಾಂಡಲ್ವುಡ್ ಆ್ಯಕ್ಟ್ರೆಸ್ ಆಗಿರುವಂಥ, ಬಾಲಿವುಡ್ ಆ್ಯಕ್ಟ್ರೆಸ್ ಆಗಿರುವಂಥ ಅಪ್ಸರಾ ರಾಣಿ ಕೂಡ ಅವರು ಕೂಡ ಇವತ್ತು ಒಂದು ಶಾರ್ಟ್ ತಗೊಂಡಿದ್ವಿ. ಒಂದು ಕಾಲೇಜಲ್ಲಿ ಕ್ಯಾಂಪಸಲ್ಲಿ ನಡೆಯುವಂಥ ಒಂದು ಸಬ್ಜೆಕ್ಟ್ ಆಗಿ ಯಾವ ರೀತಿ ಕಾಲೇಜಲ್ಲಿ ಎಂಟ್ರಿ ಆಗ್ತಾಯಿದ್ದಾರೆ, ಒಂದು ಬಡ ಒಂದು ಸ್ಟೂಡೆಂಟ್ಗಳು ಯಾವ ರೀತಿ ಅವರಿಗೆ ಒಂದು ಓದೋಕ್ಕೆ ಇರೋಲ್ಲ, ಏನಿರಲ್ಲ. ಸೊ ಯಾವ ರೀತಿ ಅವರು ಕಾಲೇಜಲ್ಲಿ ಎಂಟ್ರಿ ಆಗ್ತಾರೆ, ಆ ಒಂದು ವಾತಾವರಣ ಯಾವ ರೀತಿ ಅವರಿಗೆ ಒಂದು ಹೊಸದಾಗಿ ಬಂದಿರುವಂಥ ಕಾಲೇಜಿಗೆ ಯಾವ ರೀತಿ ಅವ್ರಿಗೆ ವಾತಾವರಣ ಸೃಷ್ಟಿ ಆಗಿರುತ್ತೆ. ಇಷ್ಟು ದೊಡ್ಡ ಕಾಲೇಜಲ್ಲಿ ನಾವು ಎಂಟ್ರಿ ಆಗ್ತಾಯಿದ್ದೀವಿ, ನಮ್ಮನ್ನು ಏನು ನೋಡೋದು, ಯಾವ ರೀತಿ ಮಾಡಬೇಕಂತ ಒಂದು ಎಪಿಸೋಡ್ ತೊಗೊಳ್ತಾ ಇದ್ದೀವಿ. ಈಗ ಒಂದು ಒಳ್ಳೆಯ ಶಾರ್ಟ್ ತೆಗೆದು ಸುಮಾರು ನಮ್ಮ ಕಲಾವಿದರುಗಳು ಎಲ್ಲರೂ ಬಂದಿದ್ದಾರೆ, ಜೂನಿಯರ್ ಆರ್ಟಿಸ್ಟ್ಗಳಿದ್ದಾರೆ, ನಮ್ಮ ಟೆಕ್ನಿಷಿಯನ್ಸ್ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ ಸಿನಿಮಾ. ಸೊ ನಮ್ಮ ಕನ್ನಡದಲ್ಲಿ ನಾವು ಮಾಡಿದ ನಮಗೆ ಒಂದು ಒಳ್ಳೆಯ ಹೆಮ್ಮೆ ಇದೆ. ಯಾಕಂದರೆ ನಮ್ಮ ಕನ್ನಡನ ಯಾವತ್ತೂ ನಾವು ಬಿಟ್ಕೊಡೋಕ್ಕಾಗಲ್ಲ, ನಾವು ಬಿಟ್ಕೊಡೋಕ್ಕೂ ಆಗೋದಿಲ್ಲ. ನನಗೆ ಭಾಳ ಸಂತೋಷ ಆಗುತ್ತೆ. ನನ್ನ ಮೊದಲನೇ ಪ್ರಯತ್ನ ಖಂಡಿತ ಸಕ್ಸಸ್ಫುಲ್ ಆಗುತ್ತೆ. ಇದು ಸಂಗೀತ ಬಂದು ವಿಕಾಸ್ ವಸಿಷ್ಠ ಅಂತ ಕೊಡ್ತಾಯಿದ್ವಿ, ಮತ್ತು ಅರ್ಮಾನ್ ಮಲಿಕ್ ಕೂಡ ಸಾಂಗ್ ಆಡಿದ್ದಾರೆ, ಮತ್ತು ಸೋನು ನಿಗಮ್ ಇದ್ದಾರೆ, ಸಂತೋಷ್ ವೆಂಕಿ ಇದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ಕಾಶ್ಮೀರದಲ್ಲಿ ಒಂದು ನೆಕ್ಸ್ಟ್ ಸಾಂಗ್ ಬಂದು ಕಜಕಿಸ್ತಾನದಲ್ಲಿ ಒಂದು ಶಾರ್ಟ್ ತೆಗಿತಾ ಇದ್ದೀವಿ, ಸಾಂಗ್ಸನ್ನು ರೆಕಾರ್ಡಿಂಗ್ ತಗೋತಾ ಇದ್ವಿ ಆದಷ್ಟು ಬೇಗ. ಮತ್ತು ನಮ್ಮ ಗೌರಿಬಿದನೂರಲ್ಲಿ ಒಂದು ಒಳ್ಳೆ ಲೊಕೇಶನ್ ಶಾರ್ಟ್ ತೆಗೆದು ನಮ್ಮ ಕರ್ನಾಟಕದಲ್ಲಿ ಒಂದು ಶಾರ್ಟ್ ತೆಗೆದ್ವಿ. ತುಂಬ ಅದ್ಭುತವಾಗಿ ಒಂದು ಶಾರ್ಟ್ ತಗೊಂಡಿದ್ವಿ. ಸೊ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು ನಮ್ಮ ಮೀಡಿಯಾದವರಿಗೆ. ಎಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು. ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಬೇಕಾಗಿದೆ. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಯಾವ ರೀತಿ ಸಕ್ಸಸ್ಫುಲ್ ಕಾಣೋಕ್ಕಾಗಲ್ಲ. ಮತ್ತು ಯಾವುದೇ ಒಂದು ಕಂಟೆಂಟ್ ಆಗಿದ್ದರೆ ಚೆನ್ನಾಗಿದ್ದರೆ ಖಂಡಿತ ಜನರು ಬಂದು ನೋಡ್ತಾರೆ. ಕಂಟೆಂಟ್ ಚೆನ್ನಾಗಿದ್ದರೆ ನಾವು ಏನೋ ಪ್ರಮೋಷನ್ ಮಾಡೋದು ಅವಶ್ಯಕತೆಯೇ ಇಲ್ಲ, ಅವರೇ ಹುಡುಕಿ ಬಂದು ಅವರೇ ನೋಡ್ತಾರೆ. ಒಂದು ಕಂಟೆಂಟ್ ಮೇಲೆ ನಾವು ಮೂಡಿರುವಂಥ ಒಂದು ಸಿನಿಮಾ ಇದು. ಖಂಡಿತ ನೀವು ಎಂಜಾಯ್ ಮಾಡ್ತೀರಾ. ನಿಮ್ಮ ತೆರೆ ಮೇಲೆ ಆದಷ್ಟು ನಾವು ತರ್ತೀವಿ. ನಮ್ಮ ಪ್ರಯತ್ನ ಏನು ಮಾಡ್ತೀವಿ ಅದು ಖಂಡಿತ ನಿಮಗೆ ಸಿಗುತ್ತೆ, ನಮಗೂ ಒಂದು ಸಂತೋಷ ಆಗುತ್ತೆ. ಇದಕ್ಕೆ ಇವತ್ತಿನ ಒಂದು ಕೊರಿಯೋಗ್ರಾಫಿ ಮಾಡಿರುವಂಥ ನಮ್ಮ ಮೋಹನ್ ಮಾಸ್ಟರ್ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಏನೋದು ಅವಶ್ಯಕತೆ ಇಲ್ಲ ಅವ್ರಿಗೆ ಬಗ್ಗೆ. ನಾವು ತುಂಬ ಚೆನ್ನಾಗಿ ಕಂಪೋಸ್ ಕೊಟ್ಟಿದ್ದೇನೆ. ಸಾಂಗ್ಸ್ ಕೂಡ ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಖಂಡಿತ. ಮತ್ತು ನಾನು ನಿಮ್ಮ ಜೊತೆಗೆ ಸೇರ್ತೀನಿ. ಆದಷ್ಟು ಬೇಗ ನಾನು ತೆರೆ ಮೇಲೆ ತರ್ತೀನಿ ಸಿನಿಮಾನ. ಮುದುಡಿದ ಹೆಳೆಗಳು ಖಂಡಿತ ಒಂದು ಪ್ರೀತಿ, ಒಂದು ಪ್ರೇಮ ಕಥೆ ಯಾವ ರೀತಿ ಬರುತ್ತಂತ ನಾವು ಮುಂದೆ ನೋಡ್ತೀನಿ. ತುಂಬ ಧನ್ಯವಾದಗಳು. ಸೊ ನಮಗೆ ಜೊತೆಗಿದ್ದಾರೆ ಅಪ್ಸರಾ ರಾಣಿ ಕೂಡ, ಅವರು ಕೂಡ ಇದ್ದಾರೆ. ಅವರು ಕೂಡ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೆ ನಾನು ಆದಷ್ಟು ಬೇಗ. ನಮ್ಮ ಕನ್ನಡ ಅವ್ರು ಇದೇ ಫಸ್ಟ್ ಟೈಮ್ ನನ್ನ ಕನ್ನಡ ಇಂಡಸ್ಟ್ರೀಸ್ಗೆ ಅವ್ರಿಗೆ ನಾನು ಎಂಟ್ರಿ ಕೊಡ್ತಾ ಇರೋದು. ನಮ್ಮ ಕನ್ನಡ ಇಂಡಸ್ಟ್ರೀಸಲ್ಲಿ ಅಪ್ಸರಾ ರಾಣಿನ ಯಾರೂ ಇಂಟ್ರೊಡ್ಯೂಸ್ ಮಾಡಿಲ್ಲ. ನನ್ನ ಮೊದಲನೇ ಸಿನಿಮಾದಿಂದನೇ ಫಸ್ಟ್ ಟೈಮ್ ನಾನು ಇಂಟ್ರೊಡ್ಯೂಸ್ ಮಾಡಿರೋವಂಥ ಒಂದು ಸಿನಿಮಾ ಅಂದರೆ ನನಗೂ ಒಂದು ಹೆಮ್ಮೆ ಆಗುತ್ತೆ. ಆಲ್ರೆಡಿ ಬೇರೆ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ನಮ್ಮ ಇಂಡಸ್ಟ್ರಿ ನಾವು ಮಾಡ್ತಾಯಿದ್ದೀವಿ. ತುಂಬ ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.